ಎಸ್ ಈಗ ನಾವು ದೇವನಹಳ್ಳಿನಲ್ಲಿ ಈಗ ಡಾಕ್ಟರ್ ನರಸಾರೆಡ್ಡಿ ಅವರು ಸರ್ ನಾವು ಬ್ಯಾಂಗ್ಳೂರ್ ಡೇ ವಿತ್ ಡಾಕ್ಟರ್ ಅಂತ ಶೋ ಶುರು ಮಾಡಿದೆ. ಅಲ್ಲಿಂದ ಮಾತನಾಡ್ತಾ ಬಂದ್ವಿ, ಇಲ್ಲ ನಾವು ಇಲ್ಲಿ ಹೋಗೋಣ ಅಂತಂದ್ರು. ಹಾಗಾಗಿ ನಿಮ್ಮ ಆತ್ಮೀಯರು ತಿಳಿದವರು ಏನ್ ಸಮಾಚಾರ, ಹೇಗೆ ನಿಮ್ ಫ್ರೆಂಡ್ಶಿಪ್, ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಡಾಕ್ಟರ್ ಪರಮೇಶ್ವರ್ CM ಅಂತ. ಬೇಸಿಕಲಿ ನಾವು ಇಬ್ರು ಪರಿಚಯ ಆಗಿದ್ದು ಫಸ್ಟ್ MBBS ಅಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ಗೆ ಹೋಗಿ ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಮಂತ್ ಪರಿಚಯ ಆದ್ವಿ. ನಾನು ಫಸ್ಟ್ ಹಾಸ್ಟೆಲ್ ಸೇರಿದ್ದೆ, BMC ಹಾಸ್ಟೆಲ್ ಅಂತ. ನಾನು ಹಾಸ್ಟೆಲ್ ಸೆಟ್ ಆಗಿಲ್ಲ, ಡೈರೆಕ್ಟ್ ಆಗಿ ಇವ್ರ ಮನೆಗೆ ಬಂದಿದ್ದು ಮತ್ತೆ. ಸೊ ವಿ ಆರ್ ಬ್ರದರ್ಸ್ ಫ್ರಮ್ ಎ ಡಿಫ್ರೆಂಟ್ ಮದರ್ ಅನ್ಕೋಬಹುದು ನೀವು. ಬ್ರದರ್ಸ್ ಫ್ರಮ್ ಎ ಡಿಫ್ರೆಂಟ್ ಮದರ್ ಅಷ್ಟೇ. ಸೊ ಅವ್ರ ಮನೇಲಿ ಸುಮಾರು 3 ವರ್ಷ ಫಸ್ಟ್ ಇಯರ್ ಇಂದ ಫೈನಲ್ ಇಯರ್ ವರೆಗೂ ಮನೇಲಿ ಇದ್ವಿ. ಮನೆಯಲ್ಲಿ ಅವನೇನ್ ತಿಂತಾ ಇದ್ನೋ ಊಟ ನಾನೇ ತಿಂತಾ ಇದ್ದು, ಇಬ್ರು ಪಕ್ಕನೆ ಒಂದೇ. ಅವ್ನು ಕಡಿಮೆ ಮಾಡೋರು ಊಟ ನಮ್ಗೆ ಕಡಿಮೆ ಮಾಡ್ತಾ ಇಲ್ಲ ಅವ್ರು. ಕಾರಣ ಮೊದ್ಲಿಂದ ಅವ್ನು ಊಟ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ ನಮ್ಮ ಹುಡುಗ. ಸೊ ನಮ್ದು ಊಟದ ಪ್ರಿಯರ್ ನಾವು ಅವಾಗ MBBS ಟೈಮಲ್ಲಿ ಊಟ ಚೆನ್ನಾಗಿ ಮಾಡ್ತಾ ಇದ್ವಿ. ಸೊ ಅವಾಗಿಂದ ಏನಂದ್ರೆ ತುಂಬಾ ಕಾಂಪಿಟೇಟಿವ್ ನಮ್ಮ ಹುಡುಗ. ಕಲ್ಚರಲ್ ಆಕ್ಟಿವಿಟಿ ಆಗ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಲಿ ತುಂಬಾ ಇತ್ತು. ಆ ಕಾಲಕ್ಕೆ ನಾವು ಏನೇನು ವಿದ್ಯಾರಂಗಕ್ಕೆ ಬಿಟ್ಟು ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಏನಿದೆ ಅದರೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಪರಿಣಿತರದ್ರಲ್ಲಿ. ಸರಿ, ಹಂಗಾಗಿ ಮತ್ತೆ 95ವರೆಗೂ ಒಟ್ಟಿಗೆ ಇದ್ವಿ. 95-96 MBBS ಮುಗಿದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್. ಅದರಲ್ಲಿ ಜನರಲ್ ಸರ್ಜರಿ ಸೀಟು ನಾನು ಬಳ್ಳಾರಿಲಿ ತಗೊಂಡೆ, ಇವರು ಬ್ಯಾಂಗ್ಳೂರಲ್ಲಿ ತಗೊಂಡ್ರು. ಅದಾದ್ಮೇಲೆ ಮತ್ತೆ 2000 ಆದ್ಮೇಲೆ ನಾನು ಆಂಧ್ರ ಕಡೆಗೆ ಹೋದೆ, ಅವ್ರು ಇಲ್ಲೇ ಇದ್ದು. ಮತ್ತೆ ಆ ಮಧ್ಯದಲ್ಲಿ ತುಂಬಾ ಸಾಹಸ ಯಾತ್ರೆ ಆಯ್ತು ಅವ್ರದ್ದು. UPSC ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ರು. ಅದೇನೇನೋ ಕಾರಣಾಂತರದಿಂದ ಆಗಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ತುಂಬಾ ಇತ್ತು ನಮ್ಮ ಹುಡುಗನ್ಗೆ. ಹೇಳ್ಬೇಕಂದ್ರೆ ನಮ್ಮ ರಂಗದಲ್ಲೇ ಅವನ್ಗೆ ಸ್ವಲ್ಪ ವಿರೋಧ ಜಾಸ್ತಿ ಇತ್ತು, ನಮ್ಮ ವೃತ್ತಿಪರದಲ್ಲೇ. ಅದನ್ನೆಲ್ಲ ಗೆದ್ಕೊಂಡು ಅವನ ಸ್ಥಾನದಲ್ಲಿ ನಾನೇನೇ ಇದ್ರೆ ನಾನು ಇಲ್ಲಿ ಕೂತ್ಕೊಳ್ತಾ ಇರ್ಲಿಲ್ಲ. ಎಲ್ಲ ನಾವು ಊರಿಗೆ ಓಡೋಗ್ಬಿಟ್ಟು ಅಲ್ಲೆಲ್ಲ ಒಂದು ಸಣ್ಣ ಕ್ಲಿನಿಕ್ ಹಾಕೊಂಡು ಕೂತ್ಬಿಡ್ತಾ ಇದ್ವಿ. ಬಟ್ ಪಟ್ಟು ಬಿಡದೆ ಸಾಧಿಸ್ದ ಹುಡುಗ. ಬಟ್ ನನ್ಗೆ ಬಹಳ ಆಶ್ಚರ್ಯ, ಬರ್ತಾ ಮಾತಾಡ್ತಿದ್ದೆ, ಹೌದು ನಾನೆಲ್ಲ ಆರ್ಟ್ ರಿಲೇಟೆಡ್ ಸರ್ಜನ್ ಆಗ್ಬೇಕು, ನ್ಯೂರೋ ಸರ್ಜನ್ ಆಗ್ಬೇಕು, ಹಿಂಗೆಲ್ಲ ಹೋಗ್ಬೇಕಾದ್ರೆ ಈ ಮೂಲವ್ಯಾಧಿ ಲೈಕ್ ಅಂದ್ರೆ ಪಿಸ್ತೂಲ್, ಪೈಲ್ಸ್ ಈ ರಿಲೇಟೆಡ್ ಸ್ಪೆಷಲೈಸೇಷನ್ ಆಗಿ ಮಾಡ್ಕೊಂಡು ಹೋಗೋದಿದೆಯಲ್ಲ, ಯಾಕೆ ಬಂತಂದ್ರೆ ಅದು ನಮಗೆ ಮೇನ್ ಕಾಡ್ತಾ ಇರೋದು ಇಡೀ ಇಂಡಿಯಾಗೆ, ನಮ್ಮ ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ನಮ್ಗೆ ಕಾಡ್ತಾ ಇರೋದು ಈ ಮೂಲವ್ಯಾಧಿಗಿಂತ ಕ್ವಾಕ್ಸ್ ಅಂತೀವಿ. ಸೊ ಈ ಕ್ವಾಕ್ಸ್ ತುಂಬಾ ಜನ ಇದ್ದಾರೆ, ಏನೂ ಓದಿಲ್ದೇ ಇರೋರು. ಈ ಯುನಾನಿ ಆಗ್ಲಿ ಆಯುರ್ವೇದಕ್ಕೆ ಓದ್ದೆ ಈ ಕ್ವಾಕ್ಸ್ ಮಾಡಿ ಮೇಲೆ ಬೋರ್ಡ್ ಹಾಕೊಳ್ತಾರೆ. ಸೊ ಆ ಕ್ವಾಕ್ಸ್ ಇಂದ ನಮ್ಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು. ಸೊ ಅದಕ್ಕೆ ಪರಿಣಿತರು ಅಷ್ಟಕ್ಕಷ್ಟೇ ಇದ್ರು ನಮ್ಗೆ, ಯಾವ್ದು ಸುಮಾರು 2000 ದಶಕದಲ್ಲಿ. ಸೊ ಅದನ್ನು ದೃಷ್ಟಿ ಮಾಡ್ಕೊಂಡು ಇವರು ಅದನ್ನು ಕೇಂದ್ರೀಕರಿಸಿದ್ರು. ಅದು ಕೇಂದ್ರೀಕೃತ ಆಗಿ ಅದ್ರಲ್ಲಿ ಸ್ಪೆಷಲೈಸ್ ಆಗಿ ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಪರಿಣಿತಿ ತಗೊಂಡು ಮತ್ತೆ ಯಾರು ಮಾರ್ಗದರ್ಶನ ಸ್ವಂತವಾಗಿ ಅವನೇ ಎಲ್ಲ ಕಲ್ತ್ಕೊಂಡು, ಯಾರು ಹಿಂಗ್ ಬಂದ್ಬಿಟ್ಟು ಗುರುಗಳಂತ ಇದ್ದು ಅವ್ನಿಗೆ ಯಾರು ಕಲ್ಸ್ಕೊಟ್ರು ಒಬ್ರು ಇಲ್ಲ, ಬೇಕಾದ್ರೆ ಹೇಳ್ಬಿಡ್ಲಿ. ಇವಾಗ ಎಲ್ಲ ಅವನೇ ಸ್ವಂತಕ್ಕೆ ಕಲ್ತ್ಕೊಂಡು ಇವಾಗ ಏನಂದ್ರೆ ನನ್ನ ಪ್ರಕಾರ ನಮ್ ಬೆಂಗಳೂರು ಸುತ್ತಮುತ್ತ ಆಗ್ಲ ಒಂದು 60 ಕಿಲೋಮೀಟರ್ ಅಲ್ಲಿ ನಮ್ಮ ಡಾಕ್ಟರ್ ಪರಮೇಶೇ ಗುದದ್ವಾರದ ಇದರಲ್ಲಿ ಪರಿಣಿತರು. ಮೇಯ್ನು ಫಿಶರು ಪೈಲ್ಸು ಯಾರು ಬೇಕಾದ್ರೆ ಡೀಲ್ ಮಾಡ್ತೀವಿ ನಾವು ಜನರಲ್ ಸರ್ಜನ್ಸ್. ಈ ಫಿಸ್ಟುಲಾ ಅಂತಿದೆ. ಸೊ ಫಿಸ್ಟುಲಾ ಅನ್ನೋದು ಎಲ್ಲ ಅನ್ಕೊಳ್ಳೋದು ಗುದದ್ವಾರದಲ್ಲಿ ಒಂದೇ ಫಿಸ್ಟುಲಾ ಅಂದ್ಬಿಟ್ಟು, ಗುದದ್ವಾರದಿಂದ ಹಿಡಿದು ನಮ್ ಒಂದಕ್ಕೆ ಹೋಗೋ ಜಾಗದಿಂದ ಹಿಡಿದು ಹೊಟ್ಟೆವರೆಗೂ ಬರುತ್ತೆ ಫಿಸ್ಟುಲಾ ಕನೆಕ್ಷನ್ಸ್ ಗಂಡಸರಲ್ಲಿ. ಹೆಂಗಸರಲ್ಲಿ 2ಕ್ಕೆ ಹೋಗೋ ಜಾಗದಿಂದ ಹಿಡಿದು ಹಿಂದೆ ಬೆನ್ನಿನ ಮೂಳೆ ಇರುತ್ತಲ್ಲ ಅಲ್ಲಿವರೆಗೂ ಬರುತ್ತೆ. ಮುಂದೆ ಬರ್ತ್ ಕೆನಾಲ್ ಇಂದ ಹಿಡಿದು 1ಕ್ಕೆ ಹೋಗೋ ಜಾಗದಿಂದ ಹೊಟ್ಟೆವರೆಗೂ ಬರುತ್ತೆ ಫಿಸ್ಟುಲಾಸ್. ಆ ಫಿಸ್ಟುಲಾಸಸ್ ಎಲ್ಲ ನಮ್ಮ ಜನರಲ್ ಸರ್ಜನ್ಸ್ ಮುಟ್ತೀವಿ, ಅದರಲ್ಲಿ 50% ಅಷ್ಟೇ ರಿಸಲ್ಟ್ಸು. ಇವಾಗ ನಾವ್ ಮಾಡಿರೋ ಫಿಸ್ಟುಲಾ ಸರ್ಜರೀಸ್ ಅಲ್ಲಿ ಸುಮಾರು 100 ಜನರಲ್ಲಿ 50 ಜನರಲ್ಲಿ ಮತ್ತೆ ಬಂದಿದೆ. ಬಟ್ ಯಾಕೆ ಗೊತ್ತಾ, ನೀವೊಬ್ಬ ಸರ್ಜನ್, ಡಾಕ್ಟರ್ ನರಸಾರೆಡ್ಡಿ ಅವ್ರು ನೇರವಾಗಿ ಹೇಳ್ತಿದ್ರಿ ನಾವೇ 100% ಮಾಡಕ್ ಆಗಲ್ಲ ಅಂತ. ಆಗೋದಿಲ್ಲ, 100% ಫಿಸ್ಟುಲಾ ಆಗಿದೆ ಅಂತ ಸುಳ್ಳು ಹೇಳ್ತಾ ಇರ್ತಾರೆ ಯಾರು, ಆಗಲ್ಲ ಅಂತ ಹೇಳ್ತಿದ್ರಿ. ಬಟ್ ಲಕ್ಷಾಂತರ ಜನ ದೇಶದಲ್ಲಿ ಇವತ್ತು ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಮೂಲವ್ಯಾಧಿ ಚಿಕಿತ್ಸೆ. ನಮಗೆ ಆ ಕೃತಕ ಡಾಕ್ಟರ್ಸ್ ಕ್ವಾಕ್ಸ್ ಅಂತೀವಲ್ಲ, ಆ ಪ್ರಾಬ್ಲಮ್ ತುಂಬಾ ಇದೆ. ಅದನ್ನ ಗೌರ್ಮೆಂಟ್ ಲೆವೆಲ್ ಅಲ್ಲೂ ಆಗ್ತಾ ಇಲ್ಲ, ನಮ್ಮ IMA ಲೆವೆಲ್ ಅಲ್ಲೂ ಆಗ್ತಾ ಇಲ್ಲ, ಮೀಡಿಯಾ ಲೆವೆಲ್ ಅಲ್ಲೂ ಅದು ಆಗ್ತಾ ಇಲ್ಲ. ಯಾಕಂದ್ರೆ 1 ತಿಂಗಳು 2 ತಿಂಗಳು ಕಂಟ್ರೋಲ್ ಮಾಡ್ತೀವಿ, 3ನೇ ತಿಂಗಳು ಜಾಗ ಬದಲಾಯಿಸಿ ಬೇರೆ ಕಡೆ ಹೋಗ್ಬಿಟ್ಟು ಅವ್ನು ಶುರು ಮಾಡ್ಬಿಡ್ತಾನೆ.
ಅದನ್ನ ಸ್ಟ್ರಿಕ್ಟ್ ಆಗಿ ಲಾಸ್ ತರೋವರೆಗೂ ನಾವ್ ಏನು ಮಾಡಕ್ಕಾಗಲ್ಲ. ನಾವೀಗ ಬರ್ತಾ ಒಂದಷ್ಟು ನೋಡ್ತಾ ಬಂದ್ವಿ. ಅದೇ ತುಂಬಾ ಇದಾವೆ, ನೀವು ಒಂದ್ ನೋಡಿರ್ತೀರಾ, ನೀವು ಸುಮಾರು ಇದಾವೆ. ಇದಾರು ನಿಮ್ಗೆ ಟೌನು, ಹಳ್ಳಿಗಳಲ್ಲಿ ಹೋದ್ರೆ ಪಾಪ ಅವ್ರಿಗೆ ಕೊಡೋ 1,000-2,000ಕ್ಕೆ ಇದು ಟೌನ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡಕ್ ಆಗೋದಿಲ್ಲ. ಅದಕ್ಕೆ 5,000, 1,000-2,000ಕ್ಕೆ ಏನೋ ಮುಗಿಸ್ಕೊಂಡು ಅದನ್ನು ಅರ್ಧಂಬರ್ಧ ಟ್ರೀಟ್ಮೆಂಟ್. ಸೊ ಫೈನಲಿ ಡಾಕ್ಟರ್ ಬಗ್ಗೆ ಹೇಳ್ತೀರಿ? ಡಾಕ್ಟರ್ ಬಗ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಗುದದ್ವಾರದ ಕಾಯಿಲೆಗಳಲ್ಲಿ ನಮ್ ಬೆಂಗಳೂರು ನಗರದಲ್ಲಿ ಬಿಟ್ಟು ಸುತ್ತು ಹಳ್ಳಿಗಳಿಗೆ ಏನ್ ಸರ್ವಿಸ್ ಕೊಡ್ತಾ ಇದ್ದಾನೆ ಅಂದ್ರೆ ನಮ್ಮ ಹುಡುಗ ನಂಬರ್ 1 ಅದ್ರಲ್ಲಿ. ಅವ್ರ ದುಡ್ಡು ₹1 ಕೊಡ್ಲಿ, ₹2 ಕೊಡ್ಲಿ, 30,000 ಕೊಡ್ಲಿ, 50,000 ಕೊಡ್ಲಿ, ಕೆಲಸ ಅಂತೂ ಮಾಡಿ ಕಳಿಸ್ತಾನೆ. ಆಮೇಲೆ ಆ ಫಿಸ್ಟುಲಾ ಕಾಯಿಲೆ ಇದೆಯಲ್ಲ, ಆ ಗುದದ್ವಾರದ ಕಾಯಿಲೆಗಳಲ್ಲಿ ಅದು ಪ್ರಮಾಣ ಜಾಸ್ತಿ ಇದೆ, ಅದ್ರಲ್ಲಿ ಪ್ರಮಾಣ ಬರೋದ್ರಲ್ಲಿ. ಮತ್ತೆ ಅದ್ರಲ್ಲಿ ಪರಿಣಿತರು ಇಲ್ದೇ ಇದ್ರೆ ಪೇಷಂಟ್ಗೆ ನ್ಯಾಯ ಆಗೋದೇ ಇಲ್ಲ. ಅದಕ್ಕೆ ಹೇಳಿದ್, ನಾವು ಸರ್ಜನ್ಸ್ ಆಗಿ ನಾವು ಇಷ್ಟು ರಿಸಲ್ಟ್ಸ್ ಕೊಡ್ಬೋದು. ಅವನಾಗಿದ್ರೆ ನನ್ನ ಪ್ರಕಾರ 99% ಕೊಡ್ತಾನೆ ರಿಸಲ್ಟ್ಸ್. ಅದ್ರಲ್ಲಿ ಎರಡು ಮಾತಿಲ್ಲ, ಘಂಟಾಘೋಷಿತವಾಗಿ ನಾನು ಅದನ್ನ ಹೇಳ್ಬೋದು. ಅದೇ ಫಿಸ್ಟುಲಾ, ಫಿಷರು, ಪೈಲ್ಸ್ ಅಲ್ಲ, ಫಿಸ್ಟುಲಾ ಅಂತೀವಿ. 3 ಕಾಯಿಲೆ ಇರುತ್ತೆ ಗುದದ್ವಾರದ್ದು. ಸೊ ಫಿಸ್ಟುಲಾನ ಜಾಸ್ತಿ ನಿಮ್ಗೆ ಪ್ರೆಸ್ ಮಾಡ್ತಾ ಇರೋದು. ಸೊ ನನ್ನಲ್ಲಿ ಫಿಸ್ಟುಲಾ ನಾನು ಆಲ್ಮೋಸ್ಟ್ ಇವಾಗ ನಂದು ಇವಂದು ಇದಾದಾಗಿಂದ ಈ 10 ವರ್ಷದಲ್ಲಿ ನಾನು ಫಿಸ್ಟುಲಾ ಸಣ್ಣದಿದ್ರೆ ಮಾತ್ರ ಮುಟ್ತೀನಿ. ಸ್ವಲ್ಪ ಕಾಂಪ್ಲಿಕೇಟ್ ಅಂದ ತಕ್ಷಣ ನಾನು ಮಾಡ್ತಾ ಇಲ್ಲ ಅದನ್ನ, ಯಾಕಂದ್ರೆ ನಾನು ನ್ಯಾಯ ಒದಗಿಸಕ್ ಆಗಲ್ಲ ಅದರಲ್ಲಿ. ಸೊ ನಮ್ಮನ್ಗೆ ಕಳಿಸ್ತೀನಿ, ನಾನು ಎಷ್ಟು ರೇಟಲ್ಲಿ ಹೇಳ್ತೀನೋ ಅಷ್ಟಕ್ಕೆ ಮಾಡಿ ಕಳಿಸ್ತಾನೆ. ಅದು ₹1 ಇರ್ಬೋದು, ₹10 ಇರ್ಬೋದು, 30,000 ಇರ್ಬೋದು, 1,00,000 ಇರ್ಬೋದು. ನಾನು ಇಷ್ಟು ತಗೋ ಅಂತ ಹೇಳಿದ್ರೆ ಅಷ್ಟು ತಗೊಂಡು ಕಳಿಸ್ತಾ ಇರ್ತೀನಿ. ಆಮೇಲೆ 1 ದಿವಸ 2 ದಿವಸ ಅಷ್ಟೇ ಅಡ್ಮಿಷನ್, ದಿನಾನ್ಗಟ್ಲೆ ಇರಲ್ಲ. ಮತ್ತೆ ಬಂದು 1 ವಿಸಿಟ್ ಹೋಗ್ತಾರೆ, ಕ್ಲಿಯರ್ ಆಗುತ್ತೆ. ಶಿವಣ್ಣ, ನಮ್ ಸ್ನೇಹಿತ ಹೇಳ್ದಂಗೆ ಎಲ್ಲಾ ಡಾಕ್ಟರ್ಗಳು ಈ ಒಂದು ದೊಡ್ಡತನ ಇರಬೇಕು. ನಮ್ ಕೈಲಿ ಏನಾಗುತ್ತೋ ಅದನ್ನ ಮಾತ್ರ ಮಾಡ್ಬೇಕು. ನಮ್ ಕೈ ಮೀರಿದ್ನ ಎಕ್ಸ್ಪರ್ಟ್ಸ್ ಕಳಿಸ್ಬೇಕು. ಎಲ್ಲ ಕಡೆ ಕೈಯಾಕಕ್ ಹೋದ್ರೆ ಪೇಷಂಟ್ಗೆ ನಾವು ಅದಾದ್ಮೇಲೆ ಆ ಜಾಗ ಇದೆಲ್ಲ ತುಂಬಾ ಸೂಕ್ಷ್ಮ. ಒಂದು ಸಾರಿ ಏನಾದ್ರು ಕೆಟ್ರೆ ಅದದ್ದು ಮತ್ತೆ ಲೈಫ್ ಲಾಂಗ್ ಅದು ಸರಿ ಹೋಗಲ್ಲ. ಅದು ಸ್ಪಿಂಕ್ಟರ್ ಅಂತೀವಿ, ಅದು ಕಂಟ್ರೋಲ್. ಅದು ನಮ್ಗೆ ಇವಾಗ ಮೋಷನ್ ಹೋಗ್ಬೇಕು ಅಂತ ನಿಮ್ಗೆ ಬರುತ್ತೆ ಸೆನ್ಸೇಷನ್. ಕೆಲವರೆಲ್ಲ ಸರ್ಜರಿ ಮಾಡಿ ಅದನ್ನ ಕಟ್ ಮಾಡ್ಬಿಡ್ತಾರೆ, ಸೆನ್ಸೇಷನ್ ಹೋಗ್ಬಿಡುತ್ತೆ. ಲೈಫ್ ಲಾಂಗ್ ಅವ್ನು ಗೊತ್ತಿಲ್ದೇನೆ ನಿಕ್ಕರಲ್ಲಿ ಅಂಡರ್ವೇರ್ ಹೋಗ್ತಾ ಇರ್ತಾನೆ. ತುಂಬಾ ಸಮಸ್ಯೆ. ಅಂತ ಒಂದು ಸಮಸ್ಯೆ ಕಟ್ ಮಾಡಿ ಮೋಷನ್ ಹೋಗ್ತಾ ಇರ್ತಾರೆ, ಕಂಟ್ರೋಲ್ ಇರೋದು. ಅದ್ರಲ್ಲೂ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಎಕ್ಸ್ಪರ್ಟ್ಸ್, ಇವಾಗ ಎಕ್ಸ್ಪರ್ಟ್ಸ್ ಇರುತ್ತೆ. ಅದ್ರಲ್ಲೂ ನಾವು ಕಟ್ ಮಾಡಿರೋದನ್ನೆಲ್ಲ ನೀಟಾಗಿ ತೆಗೆದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಬೇಡೆಯಿಂದ ಮಸಲ್ ಟ್ರಾನ್ಸ್ಫರ್ ಮಾಡಿ ಅದನ್ನ ಸರಿ ಮಾಡ್ಕೊಳ್ತಾರೆ. ಯಂಗ್ಸ್ರಲ್ಲಿ ಪೆಲ್ವಿಕ್ ಫ್ಲೋರ್ ಅಂತೀವಿ ಅದನ್ನ. ಪೆಲ್ವಿಕ್ ಫ್ಲೋರ್ ಅಂದ್ರೆ ಕೆಳಗೆ ಬರ್ತ್ ಕೆನಲ್ ಅಂತ ವೀಕ್ ಇರುತ್ತೆ. ಗರ್ಭಕೋಶ ಕೆಳಗೆ ಬರೋದು, ಮೂತ್ರಕೋಶ ಬರೋದು, ಎರಡಕ್ಕೆ ಹೋಗೋದು ಎತ್ಕೊಂಡು. ಅದರಲ್ಲಿ ಅದನ್ನ ಎಂತ ಎಕ್ಸ್ಪರ್ಟ್ ಮಾಡಿದ್ರು ನಾವು 70% ರಿಸಲ್ಟ್ಸ್ ಕೊಡ್ಬೋದು. ಇವನಾಗಿದ್ರೆ ಲೇಸರಲ್ಲಿ ಸ್ವಲ್ಪ ಕಡಿಮೆ ಇದರಲ್ಲಿ ನೋವಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋ ಇದು ಟೆಕ್ನಿಕ್ಸ್ ತುಂಬಾ ಇದೆ. ನಿಮ್ಗೆ ಹೇಳಿದ್ನಲ್ಲ, ಈ ನಾರ್ಮಲ್ ಡೆಲಿವರಿ ಎಲ್ಲ ಕೆಳಗೆ ಬಂದ್ಬಿಡುತ್ತೆ. ಅದೇ ಡಾಕ್ಟರ್ ಹೇಳ್ತಾ ಇರ್ತೀವಿ. ಅದನ್ನ ನಾವು ಹೊಸ ನ್ಯೂ ಟೆಕ್ನಾಲಜಿನಲ್ಲಿ ಒಂದೇ ದಿನಕ್ಕೆ ಮನೆ ಕಳಿಸ್ಬಿಡ್ತೀವಿ. ನನಗೆ ನಿಮ್ ಜೊತೆ ಜರ್ನಿ ಶುರುವಾಗಿ ಇಲ್ಲಿವರೆಗೆ ಬರೋವರೆಗೂ ಇದರ ಸಮಸ್ಯೆ ವ್ಯಾಪ್ತಿ ಈ ಮಟ್ಟಿಗಿದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ತುಂಬಾ ಇದೆ. 100ರಲ್ಲಿ ನಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ 70 ಜನಕ್ಕೆ ಗುದದ್ವಾರ ಪ್ರಾಬ್ಲಮ್ ಇದೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ 70 ಜನಕ್ಕೆ 70. ಇವಾಗ ನಾನು 50 ಜನ ನೋಡಿದ್ರೆ ನನಗೆ 20-30 ಜನ ಆ ಪ್ರಾಬ್ಲಮ್ಸ್ ಇರುತ್ತೆ, ಅಸೋಸಿಯೇಟೆಡ್ ಬೇರೆ ಕಾಯಿಲೆ ಜೊತೆ ಅದು ಇರುತ್ತೆ. 100 ಜನ ಪೇಷಂಟ್ ಬಂದ್ರೆ 70 ಬೇರೆ ಸಮಸ್ಯೆ ಜೊತೆ ಇದು ಕೂಡ ಒಂದು 60-70 ಜನ ಇರುತ್ತೆ. ಸೊ ಜೀವನದ ಶೈಲಿ, ಊಟದ ಶೈಲಿ, ಈ 10 ವರ್ಷದಿಂದ ಊಟದ್ದು ಮೇನ್ ಜಂಕ್ ಫುಡ್, ಮೈದಾ ಹಿಟ್ಟು, ಸಕ್ಕರೆ, ಬೇಕರಿ ಪ್ರಾಡಕ್ಟ್ಸು ಇದು ತುಂಬಾ ಅಭ್ಯಾಸ ಆಗಿ, ಮನೆ ಊಟ ಬಿಟ್ಟು ತರಕಾರಿ ಸೊಪ್ಪು ಪಲ್ಯ ಬಿಟ್ಬಿಟ್ಟು ಬೇರೆ ಊಟ ಅಭ್ಯಾಸ ಆಗಿ ಇದು ತೊಂದರೆಗಳು ಜಾಸ್ತಿ ಆಗ್ತದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.